ಆ ಗ್ಯಾಂಗ್ ಊರಿನಿಂದ ಹೊರಗೆ ಕೋಳಿ ಫಾರ್ಮ್ ಕಟ್ಕೊಂಡಿದ್ರು. ಬೆಳಗ್ಗೆ ಕೋಳಿ ಸಾಕಾಣಿಕೆ, ರಾತ್ರಿ ಆದ್ರೆ ಡ್ರಗ್ಸ್ ತಯಾರಿಸೋ ದಂಧೆ ಮಾಡ್ತಿದ್ರು. ಮಹಾ ಬೇಟೆ ಆಡಿರೋ ಅಧಿಕಾರಿಗಳು 1 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತು ಸೀಸ್ ಮಾಡಿದ್ದಾರೆ. ಕೋಳಿ ಫಾರ್ಮ್ನಲ್ಲಿ ಡ್ರಗ್ಸ್ ತಯಾರಿಸುತ್ತಿದ್ದ ಕ್ರಿಮಿಗಳು 1,13,00,000 ಮೌಲ್ಯದ ಮಾದಕ ವಸ್ತು ಸೀಸ್. ಇದು ಬೆಳಗಾವಿ ಗಡಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಹಾಜಗೋಳಿ. ಇಲ್ಲಿ ಕೋಳಿ ಸಾಕಾಣಿಕೆ ಹೆಸರಲ್ಲಿ ಶೆಡ್ಗಳನ್ನು ನಿರ್ಮಿಸಿದ್ದ ಕ್ರಿಮಿಗಳು ಇಲ್ಲಿ ಸೈಲೆಂಟ್ ಆಗಿ MDMA ಡ್ರಗ್ಸ್ ತಯಾರಿಸ್ತಾ ಇದ್ರು. ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ತಯಾರಿಸ್ತಾ ಇದ್ರು. ದಂಧೆಕೋರರ ಮೇಲೆ ಕಣ್ಣಿಟ್ಟಿದ್ದ ಮಹಾರಾಷ್ಟ್ರದ ಮಾದಕ ವಸ್ತು ವಿರೋಧಿ ಟಾಸ್ಕ್ ಫೋರ್ಸ್ ಅಡ್ಡೆ ಮೇಲೆ ದಾಳಿ ಮಾಡಿದೆ. 280 ಗ್ರಾಂ ತೂಕದ 1,13,00,000 ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಡ್ರಗ್ಸ್ ತಯಾರಿಸಲು ಬಳಸ್ತಾ ಇದ್ದ ರಾಸಾಯನಿಕಗಳು, ಯಂತ್ರೋಪಕರಣಗಳನ್ನ ಜಪ್ತಿ ಮಾಡಿದ್ದಾರೆ. ನಾನೀಗ ಎಲ್ಲಿ ಕೋಳಿ ಫಾರ್ಮ್ ಒಂದು ಏನು ವಶಕ್ಕೆ ಪಡೆಯಲಾಗಿದೆ, ಡ್ರಗ್ಸ್ ದಂಧೆಗೆ ಕುರಿತಂತೆ ಕೋಳಿ ಫಾರ್ಮ್ ಏನಿದೆ, ಸೊ ಆ ಒಂದು ಪ್ರದೇಶದಲ್ಲೇ ಇದ್ದೇನೆ. ಒಟ್ಟು 1,15,00,000 ಮೌಲ್ಯದ 210 ಗ್ರಾಮ್ MDMA ಮಾದಕ ದ್ರವ್ಯವನ್ನು ಇಲ್ಲಿ ಜಪ್ತಿ ಮಾಡಲಾಗಿರುವಂಥದ್ದು. ಸದ್ಯ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಕೋಳಿ ಫಾರ್ಮ್ ಇರುವಂಥದ್ದು. ಸೊ ಸಹಜವಾಗಿ ಇಲ್ಲಿ ಯಾವ ರೀತಿಯಾಗಿ ಯಾರ ಲಿಂಕ್ ಮೂಲಕ ಈ ಡ್ರಗ್ಸ್ ತಯಾರಿಸ್ತಾ ಇದ್ರು ಅನ್ನುವಂತಹ ಅನುಮಾನಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಡ್ರಗ್ಸ್ ಮಾಫಿಯಾಗೆ ಪಾತಕಿ ದಾವೂದ್ ಆಪ್ತನ ಲಿಂಕ್. ಮಾದಕ ವಸ್ತು ತಯಾರಿಕೆ ದಂಧೆ ಹಿಂದೆ ಪಾತಕಿ ದಾವೂದ್ ಇಬ್ರಾಹಿಂ ಆಪ್ತ ಮೊಹಮ್ಮದ್ ಸಲೀಂ ಡೋಲಾ ಕೈವಾಡವಿರೋ ಅನುಮಾನ ಮೂಡಿದೆ. ಇಸ್ತಾಂಬುಲ್ನಲ್ಲಿ ಸಲೀಂನನ್ನ ಬಂಧಿಸಿ ಭಾರತಕ್ಕೆ ಕರೆತಂದು NCB ವಿಚಾರಣೆ ನಡೆಸುತ್ತಿದೆ. ಹಾಗೆ ಬೆಳಗಾವಿ ನಗರದ 2 ಆರೋಪಿಗಳು ಸೇರಿ 7 ಜನರನ್ನ ಬಂಧಿಸಲಾಗಿದೆ. ಈ ಡ್ರಗ್ಸ್ ದಂಧೆಯ ಆಳ ಅಗಲವನ್ನ ಪೊಲೀಸರು ಜಾಲಾಡ್ತಿದ್ದಾರೆ. ಸಹದೇವ್ ಮಾನೆ, TV9 ಬೆಳಗಾವಿ.